ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಗುರುವಾರ ಹೊಸ ವಾಯುದಾಳಿಗಳನ್ನು ಇರಾನ್ ವಿರುದ್ಧ ಪ್ರಾರಂಭಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದೆ ಎಂದು ಯುಎಸ್ ಆರೋಪಿಸಿದ್ದು, ಯುಎಸ್-ಇರಾನ್ ಕದನ ವಿರಾಮವು ದುರ್ಬಲವಾಗುತ್ತಿರುವಂತೆ ತೋರುತ್ತಿದೆ. ಕದನ ವಿರಾಮದ ಹೊರತಾಗಿಯೂ ವಿಶ್ವದ ಅತ್ಯಂತ ಪ್ರಮುಖ ಹಡಗು ಮಾರ್ಗಗಳಲ್ಲಿನ ಒಂದಕ್ಕೆ ಬೆದರಿಕೆ ಹಾಕುವ ಇರಾನ್ನ ಸಾಮರ್ಥ್ಯವನ್ನು ಗುರಿಯಾಗಿಸಿಕೊಂಡು ಈ ದಾಳಿಗಳು ನಡೆದಿವೆ ಎಂದು ವಾಷಿಂಗ್ಟನ್ ಹೇಳಿದೆ. ಕೆಲವು ಗಂಟೆಗಳ ನಂತರ ಬಹ್ರೇನ್, ಕತಾರ್ ಮತ್ತು ಕುವೈಟ್ನಲ್ಲಿ ಕ್ಷಿಪಣಿ ದಾಳಿಯ ಎಚ್ಚರಿಕೆಗಳನ್ನು ನೀಡಲಾಯಿತು. ಇರಾನ್ ಈ ಪ್ರದೇಶದಲ್ಲಿನ ಯುಎಸ್ ನೆಲೆಗಳ ಮೇಲೆ ದಾಳಿ ನಡೆಸಿ ಪ್ರತೀಕಾರ ತೀರಿಸಿಕೊಂಡಿದೆ. ಇದು ಮತ್ತೊಂದು ಅಪಾಯಕಾರಿ ಉಲ್ಬಣದ ಭಯವನ್ನು ಹೆಚ್ಚಿಸಿದೆ. ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬುಧವಾರ ಕದನ ವಿರಾಮ ಮುಗಿದಿದೆ ಎಂದು ಘೋಷಿಸಿದ್ದರು. ಮಿಲಿಟರಿ ತನ್ನ ಕೆಲಸವನ್ನು ಮುಗಿಸಬಹುದು, ಆದರೂ ದಾಳಿಗಳು ದೀರ್ಘಕಾಲದ ಯುದ್ಧಕ್ಕೆ ಮರಳುವ ಸಾಧ್ಯತೆ ಕಡಿಮೆ ಎಂದು ಹೇಳಿದ್ದರು. ಇನ್ನು ತೆರೆಮರೆಯಲ್ಲಿ ಕತಾರ್, ಪಾಕಿಸ್ತಾನ, ಈಜಿಪ್ಟ್, ಸೌದಿ ಅರೇಬಿಯಾ ಮತ್ತು ಟರ್ಕಿ ಕದನ ವಿರಾಮವನ್ನು ಉಳಿಸಲು ಮತ್ತು ವ್ಯಾಪಕ ಪ್ರಾದೇಶಿಕ ಸಂಘರ್ಷವನ್ನು ತಡೆಯಲು ಕೆಲಸ ಮಾಡುತ್ತಿವೆ. ಇತ್ತೀಚಿನ ಪರಸ್ಪರ ದಾಳಿಗಳು ಪ್ರಾದೇಶಿಕ ಸ್ಥಿರತೆಗೆ ಬೆದರಿಕೆ ಹಾಕುವ ಮತ್ತು ಜಾಗತಿಕ ಇಂಧನ ಪೂರೈಕೆಗೆ ಮತ್ತೊಮ್ಮೆ ಅಡ್ಡಿಪಡಿಸುವ ಸಂಘರ್ಷದ ಆರಂಭವನ್ನು ಇದು ಸೂಚಿಸುತ್ತಿದೆಯೇ ಎಂಬುದು ಈಗಿರುವ ಪ್ರಮುಖ ಪ್ರಶ್ನೆಯಾಗಿದೆ.